ದರ್ಶನ್ ಫ್ಯಾನ್ಸ್ ವಿವಾದ. ಪವಿತ್ರ ಗೌಡ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ. ನನ್ನ ಮೌನ ದೌರ್ಬಲ್ಯವಲ್ಲ, ದೇವರ ನ್ಯಾಯಾಲಯದಲ್ಲಿ ಇರುವ ನಂಬಿಕೆ. ಇನ್ಸ್ಟಾಗ್ರಾಮ್ನಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ ಈ ಪೋಸ್ಟ್ ಮಾಡಿದ್ದಾರೆ. ನನ್ನ ಮೌನ ದೌರ್ಬಲ್ಯವಲ್ಲ, ದೇವರ ನ್ಯಾಯಾಲಯದಲ್ಲಿ ಇರುವ ನಂಬಿಕೆ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಒಂದು ಕಡೆ ಕಾಮಾಖ್ಯ ದೇವಿ ಮೊರೆ ಹೋಗಿದ್ದವರು ದರ್ಶನ್ ದಂಪತಿಗಳು, ಈತ ರಾಯರನ್ನ ನಂಬಿ ಪವಿತ್ರ ಗೌಡ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಇವತ್ತು ರಾಯರ ಒಂದು ಭಾವಚಿತ್ರವನ್ನ ಹಾಕಿ ಒಂದು ಪೋಸ್ಟ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ. ನನ್ನ ಮೌನ ದೌರ್ಬಲ್ಯ ಅಲ್ಲ, ದೇವರ ನ್ಯಾಯಾಲಯದಲ್ಲಿ ಇರುವ ನಂಬಿಕೆ ಅಂತ ಪೋಸ್ಟ್ ಹಾಕಿದ್ದಾರೆ. ಒಂದು ಕಡೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ನೇರವಾಗಿ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ತೆರಳಿ ಈಗ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಪವಿತ್ರ ಗೌಡರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಇರುವಂತಹ ಪೋಸ್ಟ್ ನೋಡಿದ್ರೆ, ಮನುಷ್ಯರು ಬಣ್ಣ ಬದಲಾಯಿಸಿದರೇನು, ರಾಯರು ನಮ್ಮ ಜೀವನವನ್ನೇ ಬದಲಾಯಿಸ್ತಾರೆ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮಲ್ಲಿ. ಮನುಷ್ಯರು ಬಣ್ಣ ಬದಲಾಯಿಸಿದರೇನು, ರಾಯರು ನಮ್ಮ ಜೀವನವನ್ನೇ ಬದಲಾಯಿಸ್ತಾರೆ ಅಂತ ಪೋಸ್ಟನ್ನು ಹಾಕಿದ್ದಾರೆ ಪವಿತ್ರ ಗೌಡ. ಈ ಪೋಸ್ಟ್ಗೆ ಸಾಕಷ್ಟು ಆಯಾಮಗಳಲ್ಲಿ ಅರ್ಥ ಇದೆ. ಯಾವ ಅರ್ಥದಲ್ಲಿ ಅವರು ಈ ಪೋಸ್ಟನ್ನು ಹಾಕಿದ್ದಾರೆ ಅನ್ನೋದು ಈಗ ಬಹಳ ಪ್ರಮುಖವಾದಂಥ ವಿಚಾರ. ಈತ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇದೆ. ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ ಮೊರೆ ಹೋಗಿದ್ದಾರೆ, ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಎದುರಾಗಿರುವಂಥ ಸಂಕಷ್ಟದಿಂದ ಪಾರು ಮಾಡು ತಾಯಿ ಅಂತ ದೇವರ ಮೊರೆ ಹೋಗಿದ್ದಾರೆ. ಈತ ಅದೇ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ಪವಿತ್ರ ಗೌಡ ರಾಯರ ಫೋಟೋವನ್ನು ಬಳಕೆ ಮಾಡಿ ಮನುಷ್ಯರು ಬಣ್ಣ ಬದಲಾಯಿಸಿದ್ರೇನು, ರಾಯರು ನಮ್ಮ ಜೀವನವನ್ನೇ ಬದಲಾಯಿಸ್ತಾರೆ ಅಂತ ಪೋಸ್ಟ್ ಮಾಡೋದ್ರ ಮೂಲಕ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.